ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನಿಲ್ತಾ ಇಲ್ಲ. ಹಳೆ ಮೈಸೂರು ಭಾಗದ ಜೀವನಾಡಿಗೆ ಜೀವಕಳೆ ಸಿಕ್ಕಿದೆ. ಇದೀಗ ಇಂದು ಕೆಆರ್ಎಸ್ಗೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಆರ್ಎಸ್ಗೆ ಸಿಎಂ ಬಾಗಿನವನ್ನ ಅರ್ಪಿಸುತ್ತಾರೆ. ಮೊದಲ ಬಾರಿಗೆ ಕೆಆರ್ಎಸ್ಗೆ ಬಾಗಿನವನ್ನ ಅರ್ಪಿಸಿದಂತ ಹೆಗ್ಗಳಿಕೆ ಅವರಿಗೆ ಸಿಗುತ್ತೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೂಡ ನಿಲ್ತಾ ಇಲ್ಲ. ಎಲ್ಲೆಡೆ ವರುಣಾರ್ಭಟ ಜೋರಾಗಿದೆ. ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಗೆ ಇದೀಗ ಜೀವಕಳೆ ಸಿಕ್ಕಿದೆ. ಕೆಆರ್ಎಸ್ಗೆ ಈ ಹಿನ್ನೆಲೆಯಲ್ಲಿ ಇಂದು ಬಾಗಿನವನ್ನ ಅರ್ಪಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಜೂನ್ ತಿಂಗಳಲ್ಲೇ ಬಾಗಿನವನ್ನ ಕೆಆರ್ಎಸ್ಗೆ ಅರ್ಪಿಸ್ತಾ ಇರೋದು ಇದೇ ಮೊದಲ ಬಾರಿಗೆ. ಹಾಗಾಗಿ ಆ ಒಂದು ಹೆಗ್ಗಳಿಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಗಲಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ. ಬಾಗಿನ ಅರ್ಪಣೆ ನಂತರ ಕಾವೇರಿ ಮೂರ್ತಿಗೆ ಪೂಜೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಜಲಾಶಯ. ಇದೀಗ ಮತ್ತೊಂದೆಡೆ ಡ್ಯಾಂ ಮೇಲೆ ರಾರಾಜಿಸುತ್ತಿರುವ ಕನ್ನಡದ ಬಾವುಟ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನಿಂತಿಲ್ಲ. ಹಾಗಾಗಿ ಅಲ್ಲಿನ ಕೆಆರ್ಎಸ್ ಡ್ಯಾಂ ಜೂನ್ ತಿಂಗಳಲ್ಲೇ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಬಾಗಿನವನ್ನ ಅರ್ಪಿಸ್ತಾರೆ ಸಿಎಂ ಸಿದ್ದರಾಮಯ್ಯ. ಮೊದಲ ಬಾರಿಗೆ ಜೂನ್ನಲ್ಲಿ ಈ ಒಂದು ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಹೆಗ್ಗಳಿಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ. ಯಾಕಂತ ಅಂದ್ರೆ ಮೊದಲ ಬಾರಿಗೆ ಜೂನ್ನಲ್ಲಿ ಬಾಗಿನವನ್ನ ಅರ್ಪಿಸ್ತಾ ಇರುವಂತಹ ಮೊದಲ ವ್ಯಕ್ತಿ ಇವರು. ಹಾಗಾಗಿ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸಿಎಂ ಸಿದ್ದರಾಮಯ್ಯ. ಬಾಗಿನವನ್ನ ಅರ್ಪಣೆ ಮಾಡಿದ ನಂತರ ಕಾವೇರಿ ಮೂರ್ತಿಗೆ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಈಗೇನು ಆಲ್ರೆಡಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಆಲ್ರೆಡಿ ಜಲಾಶಯ, ಕೆಆರ್ಎಸ್ ಜಲಾಶಯ. ಮತ್ತೊಂದೆಡೆ ಡ್ಯಾಮ್ನ ಮೇಲ್ಭಾಗದಲ್ಲೂ ಕೂಡ ಕನ್ನಡದ ಬಾವುಟಗಳನ್ನ ಇಟ್ಟು ಇದೀಗ ಆಲ್ರೆಡಿ ರಾರಾಜಿಸ್ತಾ ಇದ್ದಾವೆ. ಎಲ್ಲೆಡೆ ಕನ್ನಡ ಬಾವುಟ ರಾರಾಜಿಸ್ತಾ ಇರುವಂಥದ್ದು.